ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮಳೆ ಅಬ್ಬರ ಸಿಕ್ಕಾಪಟ್ಟೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನೇಕ ಕಡೆಗಳಲ್ಲಿ. ಮೆಜೆಸ್ಟಿಕ್ ಏರಿಯಾ ಇರ್ಬೋದು ಅಥವಾ ಶೇಷಾದ್ರಿಪುರಂ ಇರ್ಬೋದು, ಇಲ್ಲೆಲ್ಲ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿದೆ. ಕಾರ್ಪೊರೇಷನ್ ಮೆಜೆಸ್ಟಿಕ್, ಶೇಷಾದ್ರಿಪುರಂ, ಮಲ್ಲೇಶ್ವರಂ ಸೇರಿ ಹಲವೆಡೆ ವರುಣನ ಆರ್ಭಟದಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಕಾರ್ಪೊರೇಷನ್ ಇಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಇಲ್ಲಂತೂ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಮಳೆ ಬಂದ್ರೆ ಸಾಕು, ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಮಲ್ಲೇಶ್, ಏನಿದೆ ಪರಿಸ್ಥಿತಿ ಈಗ? ಶ್ರೀಲಕ್ಷ್ಮಿ, ಬೆಂಗಳೂರಿನಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಸಾಕಷ್ಟು ಮಳೆ ಆಗ್ತಿದೆ. ಜಿನಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನರು ಬೆಳಗ್ಗೆನೆ ಮಳೆಯಿಂದ ಕಿರಿಕಿರಿ ಅನುಭವಿಸ್ತಿದ್ದಾರೆ. ಸದ್ಯಕ್ಕೆ ನಾನು ಕಾರ್ಪೊರೇಷನ್ ಬಳಿ ಇದ್ದೀನಿ, ನೀವು ನೋಡ್ಬೋದು ಸಾಕಷ್ಟು ಮಳೆ ಆಗ್ತಿದೆ. ಮಳೆಯಲ್ಲೇ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ಕೆಲಸಗಳಿಗೆ ಹೋಗೋದಕ್ಕೆ ಕೊಡೆ ಇಟ್ಕೊಂಡು ಹೊರ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ನಾವು ಇದೇ ರೀತಿಯಾದಂಥ ದೃಶ್ಯಗಳನ್ನು ನೋಡ್ತಿದ್ದೀವಿ. ಬೆಳಗ್ಗಿಂದಲೂ ಕೂಡ ಅಂದ್ರೆ ನಿನ್ನೆ ಆ ಮಳೆಯಿಂದ ಆಗಿರುವಂತಹ ಒಂದಷ್ಟು ಅವಾಂತರಗಳಿಂದಾಗಿ ಜನ ಸಾಕಷ್ಟು ಬೇಸತ್ತಿದ್ದಾರೆ. ಸಾಕಷ್ಟು ಕಡೆ ಹೊರಗಡೆ ಬಂದ್ರೆ ಸಾಕು, ಎಲ್ಲಿ ಯಾವ ರಸ್ತೆ ಮುಳುಗುತ್ತೆ ಅನ್ನುವಂಥ ಭಯದಲ್ಲಿ ಜನ ಇದ್ದಾರೆ. ಜೊತೆಗೆ ಈಗಾಗಲೇ ಸೌತ್ ಬೆಂಗಳೂರಿನಲ್ಲಾಗಿರ್ಬೋದು ಮತ್ತೆ ಈ ವೈಟ್ ಫೀಲ್ಡ್ ಕಡೆ ಮಹದೇವಪುರ ಝೋನ್ಗಳಲ್ಲಿ ಸಾಕಷ್ಟು ಮಳೆಯಿಂದ ಅವಾಂತರಗಳಾಗಿದೆ. ಅಲ್ಲಿರುವಂತಹ ಅವಾಂತರಗಳಿಂದ ಜನ ಇನ್ನ ಹೊರಗಡೆ ಬರೋಕ್ಕಾಗಿಲ್ಲ. ಈ ಬೆನ್ನಲ್ಲೇ ಮಳೆ ಮುಂದುವರೆದಿದ್ದು ಜನ ಹೊರಗಡೆ ಬರೋದಕ್ಕೂ ಕೂಡ ಲೆಕ್ಕ ಹಾಕ್ತಿದ್ದಾರೆ. ನಮ್ಮ ವಿಜುವಲ್ಸ್ನಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ನಿಮ್ಗೆ ತೋರಿಸ್ತಿದ್ದಾರೆ. ಪ್ರತಿಯೊಬ್ರು ಕೂಡ ಮಳೆ ಇದ್ರು ಕೂಡ ಜಿಟಿ ಮಳೆಯಲ್ಲೂ ಕೂಡ ಮಳೆಯ ಕಿರಿಕಿರಿ ಅನುಭವಿಸ್ತಾನೆ ತಮ್ಮ ಕೆಲಸಗಳಿಗೆ ಹೋಗ್ತಿದ್ದಾರೆ. ಜೊತೆಗೆ ಇದರಿಂದ ಸಾಕಷ್ಟು ಟ್ರಾಫಿಕ್ಗಳು ಕೂಡ ಎಲ್ಲೆಲ್ಲಿ ಕಾಮಗಾರಿ ನಡೀತಿದೆ. ಜೊತೆಗೆ ಸೆಂಟ್ರಲ್ ಏರಿಯಾಗಳಲ್ಲಿ ಸಾಕಷ್ಟು ಟ್ರಾಫಿಕ್ ಉಂಟಾಗ್ತಿದೆ. ಅದರಲ್ಲೂ ಕೂಡ ಈ ಮೆಜೆಸ್ಟಿಕ್ನ ಸುತ್ತಮುತ್ತ ಇರುವಂತಹ ರಸ್ತೆಗಳಲ್ಲಿ, ಮೇನ್ ರಸ್ತೆಗಳಲ್ಲಿ, ಸೆಂಟ್ರಲ್ ಏರಿಯಾಗಳಲ್ಲಿಯೇ ಸಾಕಷ್ಟು ಟ್ರಾಫಿಕ್ ಉಂಟಾಗ್ತಿದೆ. ರಾಜಭವನ್ ರೋಡ್ ಆಗಿರ್ಬೋದು ಮತ್ತೆ ಈ ಕಡೆ ಅಂದ್ರೆ ಪ್ಯಾಲೇಸ್ ರಸ್ತೆ, ಇಲ್ಲೆಲ್ಲವೂ ಕೂಡ ಮೇಕ್ರಿ ಸರ್ಕಲ್ ಎಲ್ಲವೂ ಕೂಡ ಹೆಬ್ಬಾಳದಿಂದ ಹಿಡಿದು ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇದರಿಂದ ಬೆಳಗ್ಗೆ ಜನ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಮತ್ತೊಂದು ಕಡೆ ಒಂದಷ್ಟು ಕಡೆ ಇದರಿಂದಾಗಿ ಮಳೆಯಿಂದಾಗಿ ಜಾಸ್ತಿ ಒಂದೊಂದು ಕಡೆ ಏರಿಯಾಗಳಲ್ಲಿ ಜಾಸ್ತಿ ಏನು ಸುರಿಯುತ್ತಿದೆ, ಅಲ್ಲಿ ಒಂದಷ್ಟು ರಸ್ತೆ ಕುಸಿತ ಆಗೋದಾಗಿರ್ಬೋದು. ಜೊತೆಗೆ ಒಂದಷ್ಟು ತಗ್ಗು ಪ್ರದೇಶಗಳಿಗೆ ನೀರು ತುಂಬುವಂತ ಕೆಲಸ ಆಗ್ತಿದೆ. ಈಗಾಗಲೇ BBMP ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಸರಿಯಾದ ಕ್ರಮಗಳನ್ನ ಕೈಗೊಳ್ತಿಲ್ಲ. ಜೊತೆಗೆ ನಿನ್ನೆ ಆಗಿರುವಂತ ಒಂದಷ್ಟು ಅವಾಂತರಗಳೇನಾಗಿದೆ ಅಲ್ಲಿ ಕ್ಲಿಯರ್ ಮಾಡುವಂತ ಕೆಲಸ ಆಗ್ತಿದೆ. ಆದ್ರೆ ಬೇರೆ ಕಡೆ ಇನ್ನೂ ಕೂಡ ಜನರಿಗೆ ಕಿರಿಕಿರಿ ಅನುಭವಿಸುವಂತಾಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮಳೆ ಅಬ್ಬರ ಸಿಕ್ಕಾಪಟ್ಟೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನೇಕ ಕಡೆಗಳಲ್ಲಿ. ಮೆಜೆಸ್ಟಿಕ್ ಏರಿಯಾ ಇರ್ಬೋದು ಅಥವಾ ಶೇಷಾದ್ರಿಪುರಂ ಇರ್ಬೋದು, ಇಲ್ಲೆಲ್ಲ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿದೆ. ಕಾರ್ಪೊರೇಷನ್ ಮೆಜೆಸ್ಟಿಕ್, ಶೇಷಾದ್ರಿಪುರಂ, ಮಲ್ಲೇಶ್ವರಂ ಸೇರಿ ಹಲವೆಡೆ ವರುಣನ ಆರ್ಭಟದಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಕಾರ್ಪೊರೇಷನ್ ಇಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಇಲ್ಲಂತೂ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಮಳೆ ಬಂದ್ರೆ ಸಾಕು, ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಮಲ್ಲೇಶ್, ಏನಿದೆ ಪರಿಸ್ಥಿತಿ ಈಗ? ಶ್ರೀಲಕ್ಷ್ಮಿ, ಬೆಂಗಳೂರಿನಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಸಾಕಷ್ಟು ಮಳೆ ಆಗ್ತಿದೆ. ಜಿನಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನರು ಬೆಳಗ್ಗೆನೆ ಮಳೆಯಿಂದ ಕಿರಿಕಿರಿ ಅನುಭವಿಸ್ತಿದ್ದಾರೆ. ಸದ್ಯಕ್ಕೆ ನಾನು
ಕಾರ್ಪೊರೇಷನ್ ಬಳಿ ಇದ್ದೀನಿ, ನೀವು ನೋಡ್ಬೋದು ಸಾಕಷ್ಟು ಮಳೆ ಆಗ್ತಿದೆ. ಮಳೆಯಲ್ಲೇ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕೆಲಸಗಳಿಗೆ ಹೋಗೋದಕ್ಕೆ ಕೊಡೆ ಇಟ್ಕೊಂಡು ಹೊರ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ನಾವು ಇದೇ ರೀತಿಯಾದಂಥ ದೃಶ್ಯಗಳನ್ನು ನೋಡ್ತಿದ್ದೀವಿ. ಬೆಳಗ್ಗಿಂದಲೂ ಕೂಡ ಅಂದರೆ ನಿನ್ನೆ ಆ ಮಳೆಯಿಂದ ಆಗಿರುವಂಥ ಒಂದಷ್ಟು ಅವಾಂತರಗಳಿಂದಾಗಿ ಜನ ಸಾಕಷ್ಟು ಬೇಸತ್ತಿದ್ದಾರೆ. ಸಾಕಷ್ಟು ಕಡೆ ಹೊರಗಡೆ ಬಂದರೆ ಸಾಕು ಎಲ್ಲಿ ಯಾವ ರಸ್ತೆ ಮುಳುಗುತ್ತೆ ಅನ್ನೋವಂಥ ಭಯದಲ್ಲಿ ಜನ ಇದ್ದಾರೆ. ಜೊತೆಗೆ ಈಗಾಗಲೇ ಸೌತ್ ಬೆಂಗಳೂರಿನಲ್ಲಾಗಿರ್ಬೋದು ಮತ್ತು ಈ ವೈಟ್ ಫೀಲ್ಡ್ ಕಡೆ ಮಹದೇವಪುರ ಝೋನ್ಗಳಲ್ಲಿ ಸಾಕಷ್ಟು ಮಳೆಯಿಂದ ಅವಾಂತರಗಳಾಗಿದೆ. ಅಲ್ಲಿರುವಂಥ ಅವಾಂತರಗಳಿಂದ ಜನ ಇನ್ನು ಹೊರಗಡೆ ಬರೋಕ್ಕಾಗಿಲ್ಲ. ಈ ಬೆನ್ನಲ್ಲೇ ಮಳೆ ಮುಂದುವರೆದಿದ್ದು ಜನ ಹೊರಗಡೆ ಬರೋದಕ್ಕೂ ಕೂಡ ಲೆಕ್ಕ ಹಾಕ್ತಿದ್ದಾರೆ. ನಮ್ಮ ವಿಜುವಲ್ಸ್ನಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ನಿಮಗೆ ತೋರಿಸ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಮಳೆ ಇದ್ರೂ ಕೂಡ ಜಿಟಿ ಮಳೆಯಲ್ಲೂ ಕೂಡ ಮಳೆಯ ಕಿರಿಕಿರಿ ಅನುಭವಿಸ್ತಾನೆ ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಿದ್ದಾರೆ. ಜೊತೆಗೆ ಇದರಿಂದ ಸಾಕಷ್ಟು ಟ್ರಾಫಿಕ್ಗಳು ಕೂಡ ಎಲ್ಲೆಲ್ಲಿ ಕಾಮಗಾರಿ ನಡೀತಿದೆ. ಜೊತೆಗೆ ಸೆಂಟ್ರಲ್ ಏರಿಯಾಗಳಲ್ಲಿ ಸಾಕಷ್ಟು ಟ್ರಾಫಿಕ್ ಉಂಟಾಗ್ತಿದೆ. ಅದರಲ್ಲೂ ಕೂಡ ಈ ಮೆಜೆಸ್ಟಿಕ್ನ ಸುತ್ತಮುತ್ತ ಇರುವಂಥ ರಸ್ತೆಗಳಲ್ಲಿ, ಮೇನ್ ರಸ್ತೆಗಳಲ್ಲಿ, ಸೆಂಟ್ರಲ್ ಏರಿಯಾಗಳಲ್ಲಿಯೇ ಸಾಕಷ್ಟು ಟ್ರಾಫಿಕ್ ಉಂಟಾಗ್ತಿದೆ. ರಾಜಭವನ್ ರೋಡ್ ಆಗಿರ್ಬೋದು ಮತ್ತು ಈ ಕಡೆ ಅಂದರೆ ಪ್ಯಾಲೇಸ್ ರಸ್ತೆ, ಇಲ್ಲೆಲ್ಲವೂ ಕೂಡ ಮೇಕ್ರಿ ಸರ್ಕಲ್ ಎಲ್ಲವೂ ಕೂಡ ಹೆಬ್ಬಾಳದಿಂದ ಹಿಡಿದು ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇದರಿಂದ ಬೆಳಗ್ಗೆ ಜನ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಮತ್ತೊಂದು ಕಡೆ ಒಂದಷ್ಟು ಕಡೆ ಇದರಿಂದಾಗಿ ಮಳೆಯಿಂದಾಗಿ ಜಾಸ್ತಿ ಒಂದೊಂದು ಕಡೆ ಏರಿಯಾಗಳಲ್ಲಿ ಜಾಸ್ತಿ ಏನು ಸುರಿಯುತ್ತಿದೆ, ಅಲ್ಲಿ ಒಂದಷ್ಟು ರಸ್ತೆ ಕುಸಿತ ಆಗೋದಾಗಿರ್ಬೋದು. ಜೊತೆಗೆ ಒಂದಷ್ಟು ತಗ್ಗು ಪ್ರದೇಶಗಳಿಗೆ ನೀರು ತುಂಬುವಂಥ ಕೆಲಸ ಆಗ್ತಿದೆ. ಈಗಾಗಲೇ BBMP ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಸರಿಯಾದ ಕ್ರಮಗಳನ್ನು ಕೈಗೊಳ್ತಿಲ್ಲ. ಜೊತೆಗೆ ನಿನ್ನೆ ಆಗಿರುವಂಥ ಒಂದಷ್ಟು ಅವಾಂತರಗಳೇನಾಗಿದೆ ಅಲ್ಲಿ ಕ್ಲಿಯರ್ ಮಾಡುವಂಥ ಕೆಲಸ ಆಗ್ತಿದೆ. ಆದರೆ ಬೇರೆ ಬೇರೆ ಕಡೆ ಇನ್ನೂ ಕೂಡ ಜನರಿಗೆ ಕಿರಿಕಿರಿ ಅನುಭವಿಸುವಂತಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮಳೆ ಅಬ್ಬರ ಸಿಕ್ಕಾಪಟ್ಟೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನೇಕ ಕಡೆಗಳಲ್ಲಿ. ಮೆಜೆಸ್ಟಿಕ್ ಏರಿಯಾ ಇರ್ಬೋದು ಅಥವಾ ಶೇಷಾದ್ರಿಪುರಂ ಇರ್ಬೋದು, ಇಲ್ಲೆಲ್ಲ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿದೆ. ಕಾರ್ಪೊರೇಷನ್ನು, ಮೆಜೆಸ್ಟಿಕ್ಕು, ಶೇಷಾದ್ರಿಪುರಂ, ಮಲ್ಲೇಶ್ವರಂ ಸೇರಿ ಹಲವೆಡೆ ವರುಣನ ಆರ್ಭಟದಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಕಾರ್ಪೊರೇಷನ್ ಇಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಇಲ್ಲಂತೂ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಮಳೆ ಬಂದರೆ ಸಾಕು, ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಮಲ್ಲೇಶ್, ಏನಿದೆ ಪರಿಸ್ಥಿತಿ ಈಗ? ಶ್ರೀಲಕ್ಷ್ಮಿ, ಬೆಂಗಳೂರಿನಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಸಾಕಷ್ಟು ಮಳೆ ಆಗ್ತಿದೆ. ಜಿನಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನರು ಬೆಳಗ್ಗೆನೆ ಮಳೆಯಿಂದ ಕಿರಿಕಿರಿ ಅನುಭವಿಸ್ತಿದ್ದಾರೆ. ಸದ್ಯಕ್ಕೆ ನಾನು ಕಾರ್ಪೊರೇಷನ್ ಬಳಿ ಇದ್ದೀನಿ, ನೀವು ನೋಡ್ಬೋದು ಸಾಕಷ್ಟು ಮಳೆ ಆಗ್ತಿದೆ. ಮಳೆಯಲ್ಲೇ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕೆಲಸಗಳಿಗೆ ಹೋಗೋದಕ್ಕೆ ಕೊಡೆ ಇಟ್ಕೊಂಡು ಹೊರ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ನಾವು ಇದೇ ರೀತಿಯಾದಂಥ ದೃಶ್ಯಗಳನ್ನು ನೋಡ್ತಿದ್ದೀವಿ. ಬೆಳಗ್ಗಿಂದಲೂ ಕೂಡ ಅಂದರೆ ನಿನ್ನೆ ಆ ಮಳೆಯಿಂದ ಆಗಿರುವಂಥ ಒಂದಷ್ಟು ಅವಾಂತರಗಳಿಂದಾಗಿ ಜನ ಸಾಕಷ್ಟು ಬೇಸತ್ತಿದ್ದಾರೆ. ಸಾಕಷ್ಟು ಕಡೆ ಹೊರಗಡೆ ಬಂದರೆ ಸಾಕು ಎಲ್ಲಿ ಯಾವ ರಸ್ತೆ ಮುಳುಗುತ್ತೆ ಅನ್ನೋವಂಥ ಭಯದಲ್ಲಿ ಜನ ಇದ್ದಾರೆ. ಜೊತೆಗೆ ಈಗಾಗಲೇ ಸೌತ್ ಬೆಂಗಳೂರಿನಲ್ಲಾಗಿರ್ಬೋದು ಮತ್ತು ಈ ವೈಟ್ ಫೀಲ್ಡ್ ಕಡೆ ಮಹದೇವಪುರ ಝೋನ್ಗಳಲ್ಲಿ ಸಾಕಷ್ಟು ಮಳೆಯಿಂದ ಅವಾಂತರಗಳಾಗಿದೆ. ಅಲ್ಲಿರುವಂಥ ಅವಾಂತರಗಳಿಂದ ಜನ ಇನ್ನು ಹೊರಗಡೆ ಬರೋಕ್ಕಾಗಿಲ್ಲ. ಈ ಬೆನ್ನಲ್ಲೇ ಮಳೆ ಮುಂದುವರೆದಿದ್ದು ಜನ ಹೊರಗಡೆ ಬರೋದಕ್ಕೂ ಕೂಡ ಲೆಕ್ಕ ಹಾಕ್ತಿದ್ದಾರೆ. ನಮ್ಮ ವಿಜುವಲ್ಸ್ನಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ನಿಮಗೆ ತೋರಿಸ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಮಳೆ ಇದ್ರೂ ಕೂಡ ಜಿಟಿ ಮಳೆಯಲ್ಲೂ ಕೂಡ ಮಳೆಯ ಕಿರಿಕಿರಿ ಅನುಭವಿಸ್ತಾನೆ ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಿದ್ದಾರೆ. ಜೊತೆಗೆ ಇದರಿಂದ ಸಾಕಷ್ಟು ಟ್ರಾಫಿಕ್ಗಳು ಕೂಡ ಎಲ್ಲೆಲ್ಲಿ ಕಾಮಗಾರಿ ನಡೀತಿದೆ. ಜೊತೆಗೆ ಸೆಂಟ್ರಲ್ ಏರಿಯಾಗಳಲ್ಲಿ ಸಾಕಷ್ಟು ಟ್ರಾಫಿಕ್ ಉಂಟಾಗ್ತಿದೆ. ಅದರಲ್ಲೂ ಕೂಡ ಈ ಮೆಜೆಸ್ಟಿಕ್ನ ಸುತ್ತಮುತ್ತ ಇರುವಂಥ ರಸ್ತೆಗಳಲ್ಲಿ, ಮೇನ್ ರಸ್ತೆಗಳಲ್ಲಿ, ಸೆಂಟ್ರಲ್ ಏರಿಯಾಗಳಲ್ಲಿಯೇ ಸಾಕಷ್ಟು ಟ್ರಾಫಿಕ್ ಉಂಟಾಗ್ತಿದೆ. ರಾಜಭವನ್ ರೋಡ್ ಆಗಿರ್ಬೋದು ಮತ್ತು ಈ ಕಡೆ ಅಂದರೆ ಪ್ಯಾಲೇಸ್ ರಸ್ತೆ, ಇಲ್ಲೆಲ್ಲವೂ ಕೂಡ ಮೇಕ್ರಿ ಸರ್ಕಲ್ ಎಲ್ಲವೂ ಕೂಡ ಹೆಬ್ಬಾಳದಿಂದ ಹಿಡಿದು ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇದರಿಂದ ಬೆಳಗ್ಗೆ ಜನ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಮತ್ತೊಂದು ಕಡೆ ಒಂದಷ್ಟು ಕಡೆ ಇದರಿಂದಾಗಿ ಮಳೆಯಿಂದಾಗಿ
ಜಾಸ್ತಿ ಒಂದೊಂದು ಕಡೆ ಏರಿಯಾಗಳಲ್ಲಿ ಜಾಸ್ತಿ ಏನು ಸುರಿಯುತ್ತಿದೆ ಅಲ್ಲಿ ಒಂದಷ್ಟು ರಸ್ತೆ ಕುಸಿತ ಆಗೋದಾಗಿರ್ಬೋದು, ಜೊತೆಗೆ ಒಂದಷ್ಟು ತಗ್ಗು ಪ್ರದೇಶಗಳಿಗೆ ನೀರು ತುಂಬುವಂತ ಕೆಲಸ ಆಗ್ತಿದೆ. ಈಗಾಗಲೇ BBMP ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಸರಿಯಾದ ಕ್ರಮಗಳನ್ನ ಕೈಗೊಳ್ತಿಲ್ಲ. ಜೊತೆಗೆ ನಿನ್ನೆ ಆಗಿರುವಂತ ಒಂದಷ್ಟು ಅವಾಂತರಗಳೇನಾಗಿದೆ ಅಲ್ಲಿ ಕ್ಲಿಯರ್ ಮಾಡುವಂತ ಕೆಲಸ ಆಗ್ತಿದೆ. ಆದ್ರೆ ಬೇರೆ ಬೇರೆ ಕಡೆ ಇನ್ನೂ ಕೂಡ ಜನರಿಗೆ ಕಿರಿಕಿರಿ ಅನುಭವಿಸುವಂತಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.